ಗೋಮಾತಾ ರಾಷ್ಟ್ರಮಾತಾ ಇವರ ಪಾಡ್ಕಾಸ್ಟ್ ಅಲ್ಲಿ ತುಂಬಾ ಇಷ್ಟವಾಗಿರೋ ವಿಷಯಗಳೇನೆಂದ್ರೆ ಕೆಲವೊಂದು ವಿಷಯಗಳನ್ನ ಮಾತ್ರ ತಗೊಳಕ್ಕೆ ಅಂತ ಬಂದಾಗ ಬಹಳ ಸವಿಸ್ತಾರವಾಗಿ ಹೇಳಿದ್ರು. ಅದರಲ್ಲಿ ಗೋಮಾತೆ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿಕೊಟ್ರು. ಅದೇ ಪ್ರಕಾರ ನಾಡಿ ಚಿಕಿತ್ಸೆ ಅಂದ್ರೇನು, ಮರ್ಮ ಚಿಕಿತ್ಸೆ ಅಂದ್ರೇನು, ಪ್ರತಿಯೊಂದು ಇದ್ರ ಮಧ್ಯದಲ್ಲಿ ಸಾಮಾಜಿಕವಾಗಿ ಇವರ ಕಳಕಳಿ ಎಷ್ಟಿದೆ, ಸಮಾಜಕ್ಕೋಸ್ಕರ ಇವ್ರು ಎಷ್ಟು ಮಿಡಿತಾರೆ, ಸಮಾಜಕ್ಕೋಸ್ಕರ ಏನಾದ್ರೂ ಮಾಡಬೇಕು ಅನ್ನೋದೇನಿದೆ. ಯಾಕಂದ್ರೆ ಸಮಾಜಕ್ಕೆ ಏನೋ ಮಾಡ್ಬೇಕು ಅಂದ್ರೆ ನಮ್ಮ ಹತ್ರ ದುಡ್ಡೇ ಇರ್ಬೇಕಂತ ಏನಿಲ್ಲ, ಜ್ಞಾನ ಮಾಡ್ಬೇಕನ್ನೋ ಛಲ ಇದ್ರೆ ಅಷ್ಟೇ ಸಾಕು. ಇವೆಲ್ಲ ವಿಷಯಗಳನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಸವಿತಾ ಅವ್ರನ್ನ ಭೇಟಿ ಮಾಡೋಣ. ಬನ್ನಿ ಸ್ನೇಹಿತರೆ. ಮೇಡಮ್ ನಮಸ್ಕಾರ. ನಮಸ್ತೆ ಅಮ್ಮ. ಇದು ಮೊದಲಿಗೆ ನಾನು ನಿಮಗೆ ಇದೊಂದು ಆಹ್ವಾನವನ್ನ ಕೊಡ್ತಾ ಇದ್ದೀನಿ. ಗೋಮಾತೆ ಗೌರವದ ಅಭಿಯಾನ ಆಹ್ವಾನ ಅಂತ ಹೇಳ್ಬಿಟ್ಟು, ಇದು ಗೋಮಾತೆ ರಾಷ್ಟ್ರಮಾತೆ ಅಂತ ಹೇಳ್ಬಿಟ್ಟು ಇದು ಅಭಿಯಾನಕ್ಕೆ ದಯವಿಟ್ಟು ಇದಕ್ಕೆ ನೀವು ಸಪೋರ್ಟ್ ಮಾಡ್ಬೇಕು ಮತ್ತೆ ಕೈ ಜೋಡಿಸಿ ಅಂತ ಹೇಳ್ತಾ ಇದ್ದೀನಿ. ಇದೇ ತಿಂಗಳು 27ಕ್ಕೆ ನಾವು ಹಸ್ತಾಕ್ಷರದ ಅಭಿಯಾನವನ್ನ ಮಾಡ್ತಾ ಇದ್ದೀವಿ. ಗೋಮಾತೆ ರಾಷ್ಟ್ರಮಾತೆಯನ್ನ ಮಾಡ್ರಿ ಅಂದ್ಬಿಟ್ಟು ಸಂವಿಧಾನಿಕವಾಗಿ ಒಂದು ಕಾನೂನನ್ನ ತರ್ರಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಿಮಗೆ ಈ ಅಭಿಯಾನಕ್ಕೆ ಆಹ್ವಾನಿಸ್ತಾ ಇದ್ದೀವಿ. ದಯವಿಟ್ಟು ನೀವು ನಮಗೆ ಸಪೋರ್ಟ್ ಅನ್ನ ಮಾಡ್ಬೇಕಾಗತ್ತೆ ಅಂತ. ಖಂಡಿತವಾಗ್ಲು ಗೋಮಾತಾ ರಾಷ್ಟ್ರಮಾತಾ ಹಸ್ತಾಕ್ಷರದ ಅಭಿಯಾನಕ್ಕಾಯ್ತು ಅಥವಾ ಈ ಗೋಮಾತೆಯ ಗೌರವಕ್ಕೋಸ್ಕರ ಅಭಿಯಾನವನ್ನೇನಿದೆ ಸಂಪೂರ್ಣವಾಗಿ ಮಾಡ್ಕೊಳ್ಳೋಣ. ಇದರ ಸಂಪೂರ್ಣವಾದ ವಿವರಣೆಯನ್ನ ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಪ್ರತಿಯೊಂದು ಊರಿನಲ್ಲಿಯೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಪತ್ರವನ್ನ ಕೊಡ್ತಾ ಇದ್ದೀವಿ, ಮನವಿ ಪತ್ರವನ್ನ ಕೊಡ್ತಾ ಇದ್ದೀವಿ. ಈ ತರ ಹಸ್ತಾಕ್ಷರದ ಪತ್ರ ಬರುತ್ತೆ, ಇದನ್ನ ನಾವು ಕೊಡ್ತಾ ಇರ್ತೀವಿ. ಕೊಡ್ಬೇಕಿದೆ. ಇದು ಹಂಗ್ ಕೊಡೋ ಸಮಯದಲ್ಲಿ ದಯವಿಟ್ಟು ಎಲ್ಲರೂ ಒಗ್ಗೂಡಿ ಕೊಡ್ಬೇಕು, ಅಭಿಯಾನಕ್ಕೆ ನೀವು ಜಾಯಿನ್ ಆಗ್ಬೇಕು ಅಂತ, ಸೇರ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಇನ್ನೊಂದಂದ್ರೆ ದಯವಿಟ್ಟು ಇದು ಒಂದೇ ಅಲ್ಲ, ಈ ತಿಂಗಳು ಅಷ್ಟೇ ಅಲ್ಲ, ಮತ್ತೆ ಆಗಸ್ಟ್ ಅಲ್ಲಿ ಇದೆ, ಮತ್ತೆ ಡಿಸೆಂಬರ್ ಮತ್ತೆ ಜನವರಿ, ಹೆಂಗೆ ಕಂಟಿನ್ಯೂಷನ್ ಒಂದು 2 ತಿಂಗಳಿಗೆ ಒಂದ್ಸರಿನೂ ಇದು ಆಗ್ತಾ ಇರತ್ತೆ. ಇಲ್ಲಿ ಒಂದು ನಾನು ನಂಬರ್ ಹೇಳ್ತೀನಿ ನಿಮಗೆ. ಈ ನಂಬರ್ಗೆ ಒಂದು ಮಿಸ್ ಕಾಲ್ ಕೊಡಿ ಅಷ್ಟೇ. ನಿಮಗೇನು ಅದು ಚಾರ್ಜ್ ಆಗಲ್ಲ, ಏನೂ ಆಗಲ್ಲ. ನಾವು ಅದು ಸಪೋರ್ಟ್ ಇದ್ದೀವಿ ಆನ್ಲೈನ್ ಅಲ್ಲಿ. ಅಂದ್ರೆ ಎಲ್ಲರೂ ನಮ್ಗೆ ಅಲ್ಲಿ ಹೋಗಕ್ ಆಗೋದಿಲ್ಲ ಅಂತ ಅನ್ನೋರಿಗೆ ಆನ್ಲೈನ್ ನಾವು ಸಪೋರ್ಟ್ ಇದೀವಿ. ನಿಮ್ದು ವೋಟಿಂಗ್ ಹೆಂಗೆ ಮಾಡ್ತೀವಲ್ವಾ ಆ ರೀತಿ ಇದಿದೆ ಅಂದ್ಬಿಟ್ಟು ದಯವಿಟ್ಟು ನಂಬರ್ ನೋಟ್ ಮಾಡ್ಕೊಳ್ಳಿ. 9067777323. ಮತ್ತೊಮ್ಮೆ ಹೇಳ್ತೀನಿ, 906 4 ಸರಿ 7 ಬರುತ್ತೆ. 7777 323. ಇದಕ್ಕೆ ನಿಮ್ಮ ಫೋನಿಂದ ಜಸ್ಟ್ ರಿಂಗ್ ಕೊಟ್ಬಿಟ್ರೆ ಆಯ್ತು. ತನ್ನಷ್ಟಕ್ಕೆ ತಾನೇ ಕಟ್ ಆಗುತ್ತೆ. ಯಾವ ದುಡ್ಡು ಕೂಡ ಕಡಿತ ಆಗಲ್ಲ, ಏನಿಲ್ಲ. ಅಂದ್ರೆ ನೀವು ಈ ಅಭಿಯಾನಕ್ಕೆ ಸಪೋರ್ಟ್ ಮಾಡ್ತಿದ್ದೀರಾ, ಸಹಕರಿಸ್ತಿದ್ದೀರಾ ಅಂತ ಹೇಳ್ಬಿಟ್ಟು ಇದು ಒಂದು ನಂಬರ್ ಇದೆ. ಆಮೇಲೆ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂತಂದ್ರೆ ಅದರಲ್ಲಿ ಬರುತ್ತೆ, ಅಲ್ಲಿ ನೀವು ಅದ್ರ ಬಗ್ಗೆ ತಿಳ್ಕೊಬಹುದು. ನಾವು ಗೃಹಿಣಿಯರಿಗೆ ಒಂದು ಕಿವಿ ಮಾತೇನಂದ್ರೆ, ಮನೆಯಲ್ಲಿ ಉಳಿದಿದ್ದು ಏನೋ ಆಹಾರ ಇರುತ್ತಲ್ಲ ಅದನ್ನೆಲ್ಲ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಕಟ್ಟಿ ಎಸಿತೀವಿ. ಅದು ಹೌದು, ಅದು ಹಸು ಬರುತ್ತೆ, ಅಳಗಾಡ್ಸಿ ಎಷ್ಟು ಸಾಧ್ಯನೋ ಅಷ್ಟು ಕಿತ್ತಾಡಿ ಅದ್ರೊಳಗಿಂದ ತಿನ್ನಕ್ ನೋಡ್ತೈತಿ. ಒಂದೊಂದ್ಸರಿ ಇಡೀ ಪ್ಲಾಸ್ಟಿಕ್ ಕವರನ್ನೇ ಒಳಗಡೆ ಹೋಗುತ್ತೆ. ಅದರಿಂದ ಅದಕ್ಕೆ ಜೀವಕ್ಕೂ ಹಾನಿ. ಇದು ದೇಶಿ ಹಸುಗಾಯ್ತು, ಬೇರೆ ಹಸುಗಾಯ್ತು ಅಥವಾ ಬೇರೆ ಪ್ರಾಣಿಗಳದ್ದು ಪ್ರಶ್ನೆ ಇಲ್ಲ. ಇದು ಒಂದು ವಿಚಾರವಾಗಿ ದಯವಿಟ್ಟು ಆಹಾರ ಪದಾರ್ಥಗಳನ್ನ ಪ್ಲಾಸ್ಟಿಕ್ ಕವರ್ ಹಾಕಿ ಎಲ್ಲಂದ್ರೆಲ್ಲ ದಯವಿಟ್ಟು ಬಿಸಾಡಕ್ ಹೋಗಿ. ಪರಿಸರವಾದಿಗಳು ಏನಾಗ್ತೀವಿ ನಾವು ನಮ್ಮ ಪ್ರಜ್ಞೆನ ಇಟ್ಕೋಬೇಕಾಗತ್ತೆ. ಯಾಕಂದ್ರೆ ಮಾತಾಡಕ್ಕೆ ಮಾತಿಲ್ಲ. ಮನುಷ್ಯನಿಗೆ ಒಬ್ಬನಿಗೆ ಭಗವಂತ ಕೊಟ್ಟಿರೋದು, ಅದನ್ನ ಸದುಪಯೋಗ ಮಾಡ್ಕೋಬೇಕು. ಏನೇ ನೋವಾಗ್ಲಿ, ನಂಗೇನೋ ಈಗ ಇಲ್ಲಿ ಕೂತಿರೋದ್ರಲ್ಲಿ ನಂಗೇನೋ ಒಂದ್ ಸೊಳ್ಳೆ ಕಡಿತು, ನನ್ ತಕ್ಷಣ ಹಿಂಗ್ ಅನ್ಕೊಂಡು ಅಯ್ಯೋ ಸೊಳ್ಳೆ ಕಡಿತಿದೆ ಅಂತ ಹೇಳ್ಬಹುದು ನಾನು. ಅಲ್ಲಿ ಹೇಳ್ತೀನಿ. ಆದ್ರೆ ಅದು ಹಂಗಲ್ಲ. ಅದೇನೋ ಹಿಂಗ್ ತನ್ನ ಬಾಲ್ದಲ್ಲಿ ಹಿಂಗ್ ಅನ್ಕೊಳತ್ತೆ ಅಥವಾ ತನ್ನ ಕೈಯಲ್ಲಿ ಏನೋ. ಈಗ ಹಸು ಅಂತಾನೆ ಅಂತಲ್ಲ, ಕಾಮಧೇನು ಅದೊಂದೇ ಅಂತ, ಯಾವುದೇ ಪ್ರಾಣಿ ಆಗ್ಲಿ ಅದು ಮಾತು ಆಡೋ ಒಂದು ಇದಿಲ್ಲ. ಸನ್ನೆ ಇದೆ ಆ ಭಾಷೆ, ಎಲ್ಲರಿಗೂ ಯೂನಿವರ್ಸಲ್ ಲ್ಯಾಂಗ್ವೇಜ್ ಅದು ಒಂದೇ ಭಾಷೆ ಅದು. ಆದ್ರೆ ಎಕ್ಸ್ಪ್ರೆಷನ್ ಅವೆಲ್ಲ ಇದಾವೆ, ಅದು ಯೂನಿವರ್ಸಲ್ ಭಾಷೆ. ಅದ್ರ ಮಾತು ಮಾತ್ರ ಒಂದೇ. ಮನುಷ್ಯನಿಗೆ ಕೊಟ್ಟಿದ್ದಾರೆ, ಅದು ಅದು ಪ್ರಾಣಿ ಕೊಟ್ಟಿರ್ತಾರೆ, ಅದು ಆ ಮಾತು ಬೇರೆ. ಬಟ್ ನಾವು ಎಲ್ಲವನ್ನೂ ಹೊರಗಡೆ ಹಾಕಿ ಹೇಳುವಂತ ಒಂದು ಮಾತೇನಿದೆಯಲ್ಲ, ಆ ಒಂದು ಕೊಟ್ಟಾಗ ಭಗವಂತ ಅದನ್ನ ಕೊಟ್ಟನ ಅದನ್ನ ಸದುಪಯೋಗ ಮಾಡ್ಕೋಬೇಕು. ಅದನ್ನ ಇದ್ ಮಾಡೋದ್ ಬಿಟ್ಟು ಅಲ್ಲಿ ಏನಂದ್ರೆ ನಾವು ಆ ಕಸನ ನೀವ್ ಹೇಳಿದ್ರಲ್ಲ, ಅದನ್ನ ಬೈಪರ್ಗೇಟ್ ಮಾಡ್ಬೇಕು. ಏನಂದ್ರೆ ಅದ್ರೊಳಗೆ ಕೂದ್ಲು ಹಾಕೋದು, ಅದ್ರೊಳಗೆ ಪಿನ್ ಹಾಕೋದು ಎಲ್ಲ ಮಾಡಿ ಅದನ್ನ ಆಮೇಲೆ ಪ್ಲಾಸ್ಟಿಕ್ ಕವರ್ ಒಳಗೆ ಹಾಕಿ ಅದನ್ನ ಹಿಂಗ್ ಹಾಕ್ಬಿಡ್ತಾರೆ. ಕಸದವ್ರು ಬರ್ತಾರೆ, ಇಲ್ಲ ಅಂತಲ್ಲ,
ಅವರು ಎಷ್ಟು ಅವರು ಮನುಷ್ಯರು, ಅದನ್ನ ಕರೆಕ್ಟಾಗಿ ನಾವು ಬೇರೆ ಬೇರೆ ಸಪ್ರೇಟ್ ಮಾಡಿ ರಿಗ್ರಿಗೇಟ್ ಮಾಡಿ ಅದನ್ನ ಇಟ್ಬಿಟ್ಟು ಕೊಟ್ರೆ ಅವರಿಗೂ ಒಂದು ಚೆನ್ನಾಗಾಗತ್ತೆ, ಇಲ್ಲ ಅಂತಲ್ಲ. ಆಮೇಲೆ ಪ್ರಾಣಿಗಳು ಮನೆ ಹತ್ರ ಬಂದಿದ್ದಾವೆ, ಅದಕ್ಕೆ ಹಾಕ್ಬಿಟ್ರೆ ಆಯ್ತು ಬಿಡು ಒಂದು ಪ್ಲಾಸ್ಟಿಕ್ ಇಟ್ಕೊಂಡು ಇಟ್ ಮಾಡ್ತಾರೆ. ಅದು ಆ ಹಣ್ಣಿನ ವಾಸನೆನೋ ತರಕಾರಿದ ವಾಸನೆಗೋ ಅದು ಪ್ಲಾಸ್ಟಿಕ್ ಸಮೇತ ಅದ್ರೊಳಗೆ ಹೋಗ್ಬಿಡುತ್ತೆ, ಅದು ತಿಂದ್ಬಿಡುತ್ತೆ. ಅದು ಅದೇ ಅನ್ಕೊಂಡು ತಿಂದ್ಬಿಡುತ್ತೆ. ಹೊಟ್ಟೆ ಒಳಗೆ ಹೋಗಿ ಎಲ್ಲ ಸುತ್ಕೊಂಡು ಎಷ್ಟು 10-12 kg ಅಷ್ಟು ಪ್ಲಾಸ್ಟಿಕ್ಗಳನ್ನ ತೆಗ್ದಿರೋದನ್ನ ನೋಡಿದೀವಿ. ಅದನ್ನ ಒಂಥರ ಅದನ್ನ ನೋಡ್ಬೇಕಾದ್ರೆ ಬಹಳ ದುಃಖ ಅಂತ ಅನ್ಸುತ್ತೆ, ಕಷ್ಟ ಆಗುತ್ತೆ. ಅದಕ್ಕೆ ದಯವಿಟ್ಟು ಅದನ್ನೊಂದು ನೀವು ಪಾಲನೆ ಮಾಡ್ರಿ. ಮನೆ ಹತ್ರ ಒಂದು ಪಾತ್ರೆಯಲ್ಲಿ ಇಟ್ರಿ, ಮನೆ ಮುಂದೆ ಯಾವ್ದು ಬೇಡದೇ ಇರೋ ಪಾತ್ರೆಯಲ್ಲಿ ಇಟ್ಟು ಇದ್ ಮಾಡಿದ್ರೆ ಅದನ್ನ ತಿನ್ಕೊಂಡು ಮಾಡ್ಕೊಂಡು ಹೋಗತ್ತದು. ಒಂದು ಅಭ್ಯಾಸ ಮಾಡ್ರಿ. ಪ್ರತಿದಿನ ಒಂದು ಹಸು ಮನೆ ಬಾಗ್ಲಿಗೆ ಬರ್ಲಿ ಅಂತ ಅನ್ಕೊಂಡ್ಬಿಟ್ಟು ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಇದ್ರಿ ಅಂದ್ರೆ ಅದಕ್ಕೊಂದ್ ರೊಟ್ಟಿ ಕೊಡ್ರಿ ಸಾಕು, ಒಂದ್ ಹಣ್ಣು ಕೊಡ್ರಿ ಸಾಕು. ಇಷ್ಟೆಲ್ಲಾ ಮಾಡೋದ್ರಿಂದ ನಮ್ ಪರಿಸರನೂ ಒಳ್ಳೇದಾಗತ್ತೆ. ಮತ್ತೆ ಯಾವ ವೈದ್ಯರ ಹತ್ರ, ನಾನು ವೈದ್ಯ ಆಗಿ ಹೇಳ್ತಾ ಇದ್ದೀನಿ, ಇಷ್ಟು ನಾವು ಕೆಲವೊಂದನ್ನ ಪಾಲನೆ ಮಾಡ್ತಾ ಹೋದ್ವಿ ಅಂದ್ರೆ ಯಾವ ವೈದ್ಯರ ಹತ್ರ ಹೋಗೋ ಅವಶ್ಯಕತೆ ಇರೋದೇ ಇಲ್ಲ. ಆದಷ್ಟು ಇದನ್ನ ನಮ್ಮ ಸಂಪ್ರದಾಯಗಳನ್ನ ಪಾಲನೆ ಮಾಡ್ತಾ ಹೋಗೋಣ, ಇದರಿಂದ ಸರಿ ಆಗತ್ತೆ. ಮತ್ತೆ ಬೂದಿ ಒಳಗೂ ಕೂಡ ಎಷ್ಟು ಇರುತ್ತೆ ಅಂತಂದ್ರೆ 65-85% ಆಮ್ಲಜನಕದ ಅಂಶ ಸಿಗತ್ತೆ ಅದ್ರಲ್ಲಿ. ಹಾಗಾಗಿ ನಾವು ಪರಿಸರ ಹೆಂಗ್ ಕಾಪಾಡ್ಕೊಳ್ತೇವೆ, ಪರಿಸರ ನಮ್ಮನ್ನ ಅಷ್ಟು ಚೆನ್ನಾಗಿ ಕಾಪಾಡತ್ತೆ, ಅಷ್ಟು ಹೇಳ್ಬೋದು. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಇಷ್ಟೊತ್ತು ಮಾತಾಡಿ. ನನ್ನ ಯೋಚನೆಯಲ್ಲಿ ಏನಿತ್ತು, ನೀವೊಬ್ರು ಪಾರಂಪರಿಕವಾದಂತ ವೈದ್ಯರು, ಯೋಗ ಥೆರಪಿ ಇದ್ರ ಬಗ್ಗೆ ಎಲ್ಲ ಹೇಳ್ತೀರಾ, ಜೊತೆಗೆ ಸ್ವಲ್ಪ ಹಸುವಿನ ಬಗ್ಗೆ ಪಂಚಗವ್ಯಗಳ ಬಗ್ಗೆ ಹೇಳ್ತೀರಾ ಅಂತ. ಆದ್ರೆ ನಾನು ಊಹೆ ಮಾಡಿದ್ರಕ್ಕಿಂತಲೂ ತುಂಬಾ ಚೆನ್ನಾಗಿ ಪ್ರತಿಯೊಂದು ವಿಷಯನೂ ಬಹಳ ಚೆನ್ನಾಗಿ ಟಚ್ ಮಾಡಿದ್ರಿ. ಅದು ತುಂಬಾ ಖುಷಿ ಆಯ್ತು. ಸಮಾಜಕ್ಕೆ ತುಂಬಾ ಒಳ್ಳೆ ಸಂದೇಶ ಕೊಟ್ಟಿದ್ದೀರಿ. ಹಸುವನ್ನ ಕಾಪಾಡ್ರಿ, ಅದು ದೇಶಿ ಹಸುಗಳನ್ನ ಕಾಪಾಡ್ರಿ, ಜೊತೆಗೆ ಯಾವುದೇ ಪ್ರಾಣಿಗಳಿಗಾಯ್ತು ಎಲ್ಲಂದ್ರೆಲ್ಲ ಊಟದ ವಸ್ತುಗಳನ್ನ ಹಾಕ್ಬೇಡ್ರಿ ಅಂತ ಹೇಳಿ ತುಂಬಾ ಒಳ್ಳೆ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನೀವು ಮತ್ತೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಇದರದಲ್ಲಿ ಹೇಳ್ಬೇಕು ಅಂತಂದ್ರೆ, ಒಂದು ಗೋಮಾತೆನ ಸಂರಕ್ಷಣೆ ಮಾಡೋದಕ್ಕೂ ಒಂದು ಇದೆ. ಅಂದ್ರೆ ಯಾಕಂದ್ರೆ ಈಗಿಂದು ಬಹಳ ಕಡಿತಾ ಇದ್ದಾರೆ, ಇದೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಒಂದು ಅಭಿಯಾನವನ್ನ ಹಮ್ಮಿಕೊಂಡಿದೀವಿ. ಅದು ಏನಂದ್ರೆ, ನೀವೇನು ನಮ್ಗೇನು ದುಡ್ಡು ಕೊಡ್ರಿ ಇದ್ ಮಾಡ್ರಿ ಅಂತೆಲ್ಲ ನಾವು ಹೇಳಕ್ ಹೋಗ್ತಾ ಇಲ್ಲ. ಇದ್ರಲ್ಲಿ ಏನಂತಂದ್ರೆ ಜಾಗೃತಿಯನ್ನ ಮೂಡಿಸ್ತಾ ಇದೀವಿ. ಯಾಕೆ ಬೇಕಾಗತ್ತೆ, ಇದೆಲ್ಲದ್ರಿಂದನೂ ನಾವು ಚೆನ್ನಾಗಿರ್ಬೋದು. ಗೋಮಾತೆಯನ್ನ ರಕ್ಷಣೆ ಮಾಡಕ್ಕೆ ಅಂದ್ರೆ ಗೋ ಸಮ್ಮಾನ್ ಅಭಿಯಾನ್ ಅಂತ ಮಾಡ್ತಾ ಇದೀವಿ. ಈಗ ಇದೇ ತಿಂಗಳು 27ಕ್ಕೆ ನಾವು ಅಂದ್ರೆ ಏನು ನಮ್ಮ DC ಅವರು ಇದಾರಲ್ಲ ಅವರಿಗೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಒಂದು ತಗೊಂಡು ಹೋಗ್ತಾ ಇದೀವಿ. ಕಾನೂನು ರೀತಿಯಾಗಿ ಇದನ್ನ ಜಾರಿಗೆ ತರಬೇಕಾಗತ್ತೆ ಅಂತ. ಯಾಕಂದ್ರೆ ಅದಿಲ್ದೆ ಇದ್ರೆ, ಕಾನೂನು ರೀತಿ ಇರ್ಲಿಲ್ಲ ಅಂತಂದ್ರೆ, ನಮ್ಮ ಸಂವಿಧಾನ ಒಂದು ಇದು ಏನು ಕಾನೂನು ಮಾಡ್ಲಿಲ್ಲ ಅಂತಂದ್ರೆ ಈ ಸಂತತಿನೇ ಹಾಳಾಗೋಗಿ ಆಮೇಲೆ ಏನಾಗುತ್ತೆ, ಟಿಂಗರ್ ಬುಡ್ಡಣ್ಣನ ಕತೆ ಆದಂಗ ಆಗ್ಬಿಡತ್ತೆ. ಅದು ನೀನ್ ಸಾಯಿ ಅಂತೇಳಿ ಕೊನೆಗೆ ನಾನೇ ಸತ್ಬಿಟ್ಟೆ ಅಂತಂದ್ ಅವನಿಗೆ ಅವನೇ ಸತ್ಕೊಂಡು ಹೋಗ್ತಾನಲ್ಲ, ಆ ಕತೆ ಆಗತ್ತೆ. ಅದಕ್ಕಾಗಿ ದಯವಿಟ್ಟು ಇಲ್ಲಿ ಈ ಒಂದು ಗೋ ಸಮ್ಮಾನ್ ಅಭಿಯಾನ ನಡೀತಾ ಇದೆ. ಆ ಅಭಿಯಾನದಲ್ಲಿ ಏನೂ ಕೇಳಲ್ಲ ನಿಮ್ಮಿಂದ, ಯಾವ ಒಂದು ಹಣಗಳನ್ನ ಕೇಳಲ್ಲ, ನಿಮ್ ಮನೆ ಸಂಪತ್ ಕೊಡ್ರಿ, ಇದು ಕೊಡ್ರಿ, ಅದನ್ನ ಯಾವ್ದೂ ಕೇಳಲ್ಲ. ನಿಮ್ಮ ಹಸ್ತಾಕ್ಷರ ಒಂದೇ ಕೇಳ್ತೀವಿ. ನಾವು ಸಪೋರ್ಟ್ ಇದೀವಿ. ಕೆಲವ್ರು ಏನಂತಾರೆ, ನಾನ್ ರೆಡಿ ಇದ್ದೀನಿ, ನಾನು ಸಪೋರ್ಟ್ ಮಾಡ್ತೀನಿ. ಬಾಯಿ ಸಪೋರ್ಟ್ ಆಗಲ್ಲ. ಈಗ ಕಾನೂನು ರೀತಿಯಾಗಿ ಬೇಕು ಅಂತಂದ್ರೆ ಬಾಯಿಂದ ಖಂಡಿತ ಸಾಧ್ಯ ಆಗಲ್ಲ. ಇಲ್ಲಿ ಏನಿದೆ ಅಂದ್ರೆ ಇದು ಗೋ ಸಮ್ಮಾನ್ ಅಭಿಯಾನ ಅಂತ ಹೇಳ್ಬಿಟ್ಟು ಇದು ನಾವು ಒಂದು ಗೌರವ ಪೂರ್ವಕವಾಗಿ ಇಲ್ಲಿ ಒಂದು ಫಾರ್ಮೆಟ್ ಇದೆ. ಇದ್ರಲ್ಲಿ ನಾವೇನು ಕೇಳಲ್ಲ. ಇದು ಒಂದು ಅಭಿಯಾನದ ಒಂದು ಇದಿದೆ ಫಾರ್ಮೆಟ್. ಇದ್ರೊಳಗೆ ಈ ರೀತಿ ಒಂದು ಇದಿದೆ. ಇಲ್ಲಿ ನಾವು ನಿಮ್ಮ ಹೆಸರು, ಮೊಬೈಲ್ ನಂಬರು ಮತ್ತೆ ಹಸ್ತಾಕ್ಷರದ ಅಭಿಯಾನವನ್ನ ಮಾಡ್ತಾ ಇದೀವಿ. ಅಂದ್ರೆ ಇಷ್ಟು ಜನ ಸಪೋರ್ಟ್ ಇದಾರೆ ಅಂತ ಹೇಳಿ ನಾವು ಸಂವಿಧಾನಿಕವಾಗಿ ಕಾನೂನನ್ನ ತಂದು ಕೊಡ್ರಿ ಅಂತ ಹೇಳ್ಬಿಟ್ಟು ಎಲ್ಲರೂ, ನಮ್ಮ ಎಲ್ಲ ನಾಗರಿಕರಿಗೂ ಇದಾಗಿದೆ. ಇದ್ರಲ್ಲಿ ಯಾವ್ದು ವರ್ಣ ಭೇದಗಳಿಲ್ಲ, ಮತ್ತೆ ಧರ್ಮ ಭೇದಗಳಿಲ್ಲ, ಯಾವುದೂ ಇಲ್ಲ. ಎಲ್ರಿಗೂ ಬೇಕು. ಇದು ನಾವು ಉಸಿರಾಡ್ತೀವಲ್ರಿ, ಅದಕ್ಕೂ ಉಸಿರಿಗೆ ಏನಾರು ಬೇಕಾ? ಜಾತಿ, ಕುಲ, ಧರ್ಮ ಎಲ್ಲ ನೋಡತ್ತಾ? ಇಲ್ಲ. ಎಲ್ಲ ಒಂದೇ ತಾನೆ. ಪ್ರಕೃತಿ ಎಲ್ರಿಗೂ ಒಂದೇ. ಹಾಗಾಗಿ ಇದು ಕೂಡ ಹಾಗೇನೆ. ಹಾಗಾಗಿ ಇದು ದಯವಿಟ್ಟು ಈ ಒಂದು ಅಭಿಯಾನಕ್ಕೆ ನೀವು ಎಲ್ಲರೂ ಕೈ ಜೋಡಿಸಿ
ನಮ್ಮ ಒಂದು ಏನು ಅಭಿಯಾನದ ವಕ್ತಾರರು ಅಲ್ಲಲ್ಲೇ ಒಂದು ಕಡೆಗೆ ಇರ್ತಾರೆ. ಅವರಿಗೆ ನಿಮ್ ಕಂಡಲ್ಲಿ ನೀವು ಇದು ಮಾಡ್ರಿ ಅಥವಾ ನಮ್ಮಲ್ಲಿ ಬರ್ತಾರೆ, ಅವರಿಗೆ ಸಪೋರ್ಟ್ ಮಾಡಿ ಈ ಸಿಗ್ನೇಚರ್ ಅಭಿಯಾನವನ್ನ ಅಂದ್ರೆ ಸಹಿ ಅಭಿಯಾನವನ್ನ ನೀವು ಮಾಡಿ ಹಸ್ತಾಕ್ಷರದವನ್ನು ಕೊಟ್ಟು ನಮಗೆ ಒಂದು ನಿಮ್ಮ ಒಂದು ಸಪೋರ್ಟ್ ಬೇಕಾಗತ್ತೆ ಅಂತ. ಗೋಮಾತೆ ಸಂರಕ್ಷಣೆಗೋಸ್ಕರ ಎಲ್ಲರಿಗೂ ಸಪೋರ್ಟ್ ಇರ್ಲಿ ಅನ್ನೋ ಬೇಕಾಗತ್ತೆ. ಹಸ್ತಾಕ್ಷರ ಅಭಿಯಾನ ಗೋಮಾತಾ ರಾಷ್ಟ್ರಮಾತಾ ಒಂದು ಅಭಿಯಾನ ಇದು. ಗೋಮಾತೆನ ರಾಷ್ಟ್ರಮಾತೆ ಮಾಡಿದಾಗ ಈ ಒಂದು ಕಾನೂನು ರೀತಿಯಾಗಿ ಒಂದು ಕಟ್ಟಳೆಯನ್ನ ತಗೊಂಡು ಬರ್ಲಿ ಅಂತ ಹೇಳ್ಬಿಟ್ಟು ಇದರ ಮುಖಾಂತರ ಎಲ್ರಿಗೂ ಆಗ್ರಹಿಸ್ಕೊಳ್ಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನಿಮ್ಮ ಜೈ ಗೋಮಾತಾ. ನೀವು ಹೇಳಿದ್ದು ಎಲ್ಲರಿಗೂ ದಯವಿಟ್ಟು ತಿಳ್ಕೊಂಡು ಅಭಿಯಾನಕ್ಕೆ ಎಲ್ಲರೂ ಪ್ರೋತ್ಸಾಹ ಮಾಡ್ರಿ. ಇಲ್ಲೇ ಬರ್ಬೇಕಂತ ಏನಿಲ್ಲ, ಇಂಥ ಅಭಿಯಾನಗಳು ಸಾಕಷ್ಟು ಕಡೆ ನಡೀತಿರ್ತವೆ, ಅಲ್ಲಿ ಹೋಗ್ರಿ, ಅದ್ರ ಬಗ್ಗೆ ವಿಚಾರವನ್ನ ತಿಳ್ಕೊಂಡು ನಿಮ್ಮ ಹಸ್ತಾಕ್ಷರವನ್ನ ಹಾಕಿ ಅಭಿಯಾನಕ್ಕೆ ಎಲ್ಲರೂ ಪ್ರೋತ್ಸಾಹಿಸಿ ಅಂತ ಕೇಳ್ತಾ, ಇಷ್ಟು ಹೊತ್ತು ನಮಗೆ ನೀವು ಸಮಯವನ್ನು ಕೊಟ್ಟು ಸಂಪೂರ್ಣವಾದ ವಿವರಗಳನ್ನ ತಿಳಿಸಿದ್ದಕ್ಕೆ ಸವಿತಾ ಮೇಡಮ್ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದ. ಈ ಒಂದು ಅವಕಾಶವನ್ನ ಮಾಡ್ಕೊಟ್ರಿ. ಅಂದ್ರೆ ನಾವೇ ಎಲ್ಲ ತಿಳ್ಕೊಂಡಿದ್ವಿ, ನಮ್ಗೊಬ್ರಿಗೆ ಅದು ಒಂಥರ ಏನಂದ್ರೆ ಬಂಗಾರದ್ದು ಇದನ್ನ ಡಬ್ಬಿ ಒಳಗ್ ಮುಚ್ಚಿಡ್ಕೊಂಡ್ರೆ ಅದನ್ನ ಯಾವಾಗೋ ತೆಗೆದು ನೋಡೋದಕ್ಕಿಂತ ಇದು ಜ್ಞಾನವನ್ನ ಹಂಚಬೇಕಂತಾರೆ. ಈ ಒಂದು ಜಾಗೃತಿಯನ್ನ ಮಾಡಿದಾಗ ಎಲ್ಲರಲ್ಲೂ ಒಂದು ಜಾಗೃತಿಯನ್ನ ಮೂಡಿಸಿದಾಗ ನಾವು ಹೇಗಿರ್ಬೋದು, ಯಾವ ರೀತಿ ನಡ್ಕೊಂಡ್ರೆ ಚೆನ್ನಾಗೆ, ಇದೆಲ್ಲವನ್ನೂ ನಾವು ತಿಳ್ಕೊಂಡಾಗ ನಾವಷ್ಟೇ ತಿಳ್ಕೊಂಡು ಅದು ನನಗಷ್ಟೇ ಸಾಕು ಬಿಡು ಅಂತ ಅನ್ನಂಗಿಲ್ಲ. ಎಲ್ರಿಗೂ ತಿಳಿಸಿದಾಗ ಒಂದು ಒಳ್ಳೆಯ ಆರೋಗ್ಯ ಮತ್ತೆ ಸ್ವಸ್ಥವಾದ ಜಗತ್ತನ್ನ ನಾವು ಸೃಷ್ಟಿಸ್ಬೋದು ಅನ್ನೋದನ್ನ ನಾನು ಆ ಒಂದು ಅಭಿಪ್ರಾಯದಲ್ಲಿ ಇರುವಂತ ಮನೋಭಾವನೆಗಳು. ಹಾಗಾಗಿ ಅದನ್ನ ನೀವು ನಿಮ್ಮ ಒಂದು ಚಾನಲ್ ಮುಖಾಂತರ ಒಂದು ಇದನ್ನ ಅವಕಾಶ ಕಲ್ಪಿಸಿಕೊಟ್ರಿ. ನಿಮಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಜೈ ಗೋಮಾತಾ, ಗೋಮಾತಾ ರಾಷ್ಟ್ರಮಾತಾ, ರಾಷ್ಟ್ರಮಾತಾ. ಗೋಮಾತೆ ನಿಮ್ಮೆಲ್ಲ ಆಸೆಯನ್ನು ಈಡೇರಿಸ್ಲಿ, ಪೂರೈಸ್ಲಿ. ನಿಮ್ಮ ಒಂದು ಅಭಿಯಾನದಿಂದ ನಮ್ಮಲ್ಲಿ ಹಸುಗಳ ಸಂಖ್ಯೆ ಮತ್ತೆ ಜಾಸ್ತಿ ಆಗಲಿ, ಅವುಗಳನ್ನೆಲ್ಲರೂ ಪೂಜಿಸುವಂತಾಗಲಿ ಅಂತ ಕೇಳ್ಕೊಂಡು ನಿಮ್ಗೆ ಧನ್ಯವಾದಗಳು. ಒಂದು ಆಹ್ವಾನವನ್ನ ಕೊಡ್ತಾ ಇದ್ದೀನಿ. ಗೋಮಾತೆ ಗೌರವದ ಅಭಿಯಾನ ಆಹ್ವಾನ ಅಂತ ಹೇಳ್ಬಿಟ್ಟು, ಇದು ಗೋಮಾತೆ ರಾಷ್ಟ್ರಮಾತೆ ಅಂತ ಹೇಳ್ಬಿಟ್ಟು ಇದು ಅಭಿಯಾನಕ್ಕೆ ದಯವಿಟ್ಟು ಇದಕ್ಕೆ ನೀವು ಸಪೋರ್ಟ್ ಮಾಡ್ಬೇಕು ಮತ್ತೆ ಕೈ ಜೋಡಿಸಿ ಅಂತ ಹೇಳ್ತಾ ಇದ್ದೀನಿ. ಇದೇ ತಿಂಗಳು 27ಕ್ಕೆ ನಾವು ಹಸ್ತಾಕ್ಷರದ ಅಭಿಯಾನವನ್ನ ಮಾಡ್ತಾ ಇದ್ದೀವಿ. ಗೋಮಾತೆ ರಾಷ್ಟ್ರಮಾತೆಯನ್ನ ಮಾಡ್ರಿ ಅಂದ್ಬಿಟ್ಟು ಸಂವಿಧಾನಿಕವಾಗಿ ಒಂದು ಕಾನೂನನ್ನ ತರ್ರಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಿಮಗೆ ಈ ಅಭಿಯಾನಕ್ಕೆ ಆಹ್ವಾನಿಸ್ತಾ ಇದ್ದೀವಿ. ದಯವಿಟ್ಟು ನೀವು ನಮಗೆ ಸಪೋರ್ಟ್ ಅನ್ನ ಮಾಡ್ಬೇಕಾಗತ್ತೆ ಅಂತ. ಖಂಡಿತವಾಗ್ಲು ಗೋಮಾತಾ ರಾಷ್ಟ್ರಮಾತಾ ಹಸ್ತಾಕ್ಷರದ ಅಭಿಯಾನಕ್ಕಾಯ್ತು ಅಥವಾ ಈ ಗೋಮಾತೆಯ ಗೌರವಕ್ಕೋಸ್ಕರ ಅಭಿಯಾನವನ್ನೇನಿದೆ ಸಂಪೂರ್ಣವಾಗಿ ಮಾಡ್ಕೊಳ್ಳೋಣ. ಇದರ ಸಂಪೂರ್ಣವಾದ ವಿವರಣೆಯನ್ನ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಪ್ರತಿಯೊಂದು ಊರಿನಲ್ಲಿಯೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಪತ್ರವನ್ನ ಕೊಡ್ತಾ ಇದ್ದೀವಿ, ಮನವಿ ಪತ್ರವನ್ನ ಕೊಡ್ತಾ ಇದ್ದೀವಿ. ಈ ತರ ಹಸ್ತಾಕ್ಷರದ ಪತ್ರ ಬರುತ್ತೆ, ಇದನ್ನ ನಾವು ಕೊಡ್ತಾ ಇರ್ತೀವಿ. ಕೊಡ್ಬೇಕಿದೆ ಇದು ಹಂಗ್ ಕೊಡೋ ಸಮಯದಲ್ಲಿ ದಯವಿಟ್ಟು ಎಲ್ಲರೂ ಒಗ್ಗೂಡಿ ಕೊಡ್ಬೇಕು. ಅಭಿಯಾನಕ್ಕೆ ನೀವು ಜಾಯಿನ್ ಆಗ್ಬೇಕು ಅಂತ, ಸೇರ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಇನ್ನೊಂದಂದ್ರೆ ದಯವಿಟ್ಟು ಇದು ಒಂದೇ ಅಲ್ಲ, ಈ ತಿಂಗಳು ಅಷ್ಟೇ ಅಲ್ಲ, ಮತ್ತೆ ಆಗಸ್ಟ್ ಅಲ್ಲಿ ಇದೆ, ಮತ್ತೆ ಡಿಸೆಂಬರ್ ಮತ್ತೆ ಜನವರಿ ಹೆಂಗೆ ಕಂಟಿನ್ಯೂಷನ್ ಒಂದು 2 ತಿಂಗಳಿಗೆ ಒಂದ್ಸರಿನೂ ಇದು ಆಗ್ತಾ ಇರತ್ತೆ. ಇಲ್ಲಿ ಒಂದು ನಾನು ನಂಬರ್ ಹೇಳ್ತೀನಿ ನಿಮಗೆ, ಈ ನಂಬರ್ಗೆ ಒಂದು ಮಿಸ್ ಕಾಲ್ ಕೊಡಿ ಅಷ್ಟೇ. ನಿಮಗೇನು ಅದು ಚಾರ್ಜ್ ಆಗಲ್ಲ, ಏನೂ ಆಗಲ್ಲ. ನಾವು ಅದು ಸಪೋರ್ಟ್ ಇದೀವಿ ಆನ್ಲೈನ್ ಅಲ್ಲಿ. ಅಂದ್ರೆ ಎಲ್ಲರೂ ನಮ್ಗೆ ಅಲ್ಲಿ ಹೋಗಕ್ ಆಗೋದಿಲ್ಲ ಅಂತ ಅನ್ನೋರಿಗೆ ಆನ್ಲೈನ್ ನಾವು ಸಪೋರ್ಟ್ ಇದೀವಿ, ನಿಮ್ದು ವೋಟಿಂಗ್ ಹೆಂಗೆ ಮಾಡ್ತೀವಲ್ವಾ ಆ ರೀತಿ ಇದಿದೆ ಅಂದ್ಬಿಟ್ಟು ದಯವಿಟ್ಟು ನಂಬರ್ ನೋಟ್ ಮಾಡ್ಕೊಳ್ಳಿ. 9067777323. ಮತ್ತೊಮ್ಮೆ ಹೇಳ್ತೀನಿ, 906 4 ಸರಿ 7 ಬರುತ್ತೆ, 7777 323. ಇದಕ್ಕೆ ನಿಮ್ಮ ಫೋನಿಂದ ಜಸ್ಟ್ ರಿಂಗ್ ಕೊಟ್ಬಿಟ್ರೆ ಆಯ್ತು, ತನ್ನಷ್ಟಕ್ಕೆ ತಾನೇ ಕಟ್ ಆಗುತ್ತೆ. ಯಾವ ದುಡ್ಡು ಕೂಡ ಕಡಿತ ಆಗಲ್ಲ, ಏನಿಲ್ಲ. ಅಂದ್ರೆ ನೀವು ಈ ಅಭಿಯಾನಕ್ಕೆ ಸಪೋರ್ಟ್ ಮಾಡ್ತಿದ್ದೀರಾ, ಸಹಕರಿಸ್ತಿದ್ದೀರಾ ಅಂತ ಹೇಳ್ಬಿಟ್ಟು ಇದು ಒಂದು ನಂಬರ್ ಇದೆ. ಆಮೇಲೆ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂತಂದ್ರೆ ಅದರಲ್ಲಿ ಬರುತ್ತೆ, ಅಲ್ಲಿ ನೀವು ಅದ್ರ ಬಗ್ಗೆ ತಿಳ್ಕೊಬಹುದು. ಧನ್ಯವಾದಗಳು. ನಮಸ್ತೆ.